ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವೋಲ್ಟೇಜ್ ಡಿವಿಷನ್ ಇನ್ ದ ಸೀರೀಸ್ ಸರ್ಕ್ಯೂಟ್ ಆಫ್ ರೆಸಿಸ್ಟೆನ್ಸ್ ಮತ್ತೆ ಕರೆಂಟ್ ಡಿವಿಷನ್ ಇನ್ ದ ಪ್ಯಾರಲಲ್ ಸರ್ಕ್ಯೂಟ್ ಆಫ್ ದ ರೆಸಿಸ್ಟೆನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಿಮಗೆ ಒಂದು ನೀಟಾಗಿ ಗೊತ್ತಿರಬೇಕು, ಏನಾದ್ರೂ ಕೂಡ ಸೀರೀಸ್ ಸರ್ಕ್ಯೂಟ್ ಇದೆ ಅಂತ ಅಂದ್ರೆ ನಮಗೆ ವೋಲ್ಟೇಜ್ ಡಿಫರೆಂಟ್ ಇರುತ್ತೆ, ವೋಲ್ಟೇಜ್ ಡಿಫರೆಂಟ್ ಅಥವಾ ಡಿವೈಡ್ ಆಗ್ತಾ ಹೋಗುತ್ತೆ. ಕರೆಂಟ್ ನಮಗೆ ಸೇಮ್ ಇರುತ್ತೆ, ಡಿಫರೆನ್ಸ್ ಗೊತ್ತಾಗಬೇಕು. ಕರೆಂಟ್ ನಮಗೆ ಸೇಮ್ ಇರುತ್ತೆ, ಎಲ್ಲಿ ಸೀರೀಸ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಸೇಮ್ ಇರುತ್ತೆ, ವೋಲ್ಟೇಜ್ ಡಿವೈಡ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಇಲ್ಲಿ ನಮಗೆ ಪ್ಯಾರಲಲ್ ಸರ್ಕ್ಯೂಟ್ ಅಲ್ಲಿ ಏನಾಗುತ್ತೆ, ಕರೆಂಟ್ ಡಿವೈಡ್ ಆಗುತ್ತೆ, ಕರೆಂಟ್ ವಿಲ್ ಡಿವೈಡ್, ವೋಲ್ಟೇಜ್ ಸೇಮ್ ಇರುತ್ತೆ, ವೋಲ್ಟೇಜ್ ಸೇಮ್ ಇರುತ್ತೆ. ಈಗ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ ಇಲ್ಲಿ ಎರಡು ರೆಸಿಸ್ಟರ್ಗಳಿದಾವೆ, ರೆಸಿಸ್ಟರ್ R1 ರೆಸಿಸ್ಟರ್ R2. ಸೊ ಇವುಗಳ ಹತ್ರ ಇರುವಂತ ವೋಲ್ಟೇಜ್ ನನಗೆ ಸೇಮ್ ಇರುತ್ತೆ, ಬಟ್ ಕರೆಂಟ್ ನನಗೆ ಡಿವೈಡ್ ಆಗ್ತಾ ಹೋಗುತ್ತೆ. ಯಾವ ರೀತಿ ನೋಡಿ, ಇಲ್ಲಿ ಕರೆಂಟ್ ಈ ತರ ಹೋಗ್ತಾ ಇದೆ ಅಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಹೋಗುತ್ತೆ, ಅಂದ್ರೆ ಈ ಒಂದು ರೂಟ್ ಅನ್ನ ಸ್ವಲ್ಪ ತಾಂತ ಹೋಗುತ್ತೆ, ಈ ಒಂದು ರೂಟ್ ಅನ್ನ ಸ್ವಲ್ಪ ತಾಂತ ಹೋಗುತ್ತೆ. ಸೊ ದ ಟೋಟಲ್ ಕರೆಂಟ್ ವಿಲ್ ಬಿ ಡಿವೈಡೆಡ್, ಗೊತ್ತಾಯ್ತಾ? ಟೋಟಲ್ ಕರೆಂಟ್ ನನಗೆ ಡಿವೈಡ್ ಆಗ್ತಾ ಹೋಗುತ್ತೆ. ವೋಲ್ಟೇಜ್ ನನಗೆ ಸೇಮ್ ಇರುತ್ತೆ, ವೋಲ್ಟೇಜ್ ಅಕ್ರಾಸ್ R1 ಮತ್ತೆ R2 ಎರಡು ಕೂಡ ಸೇಮ್. ಬಟ್ ಇಲ್ಲೇನಾಗುತ್ತೆ ಅಂತಂದ್ರೆ ವೋಲ್ಟೇಜ್ ಡಿವೈಡ್ ಆಗುತ್ತೆ. ಸೊ ಇದೇ ಬೇರೆ ಇರುತ್ತೆ, ಇದೇ ಬೇರೆ ಇರುತ್ತೆ, ಬಟ್ ಕರೆಂಟ್ ವಿಲ್ ಬಿ ಸೇಮ್. ಸೇಮ್ ಕರೆಂಟ್ ರೆಸಿಸ್ಟೆನ್ಸ್ R1ಗೂ ಕೂಡ ಫ್ಲೋ ಆಗುತ್ತೆ, ಇದೇ ರೀತಿ ಫ್ಲೋ ಆಗ್ತಾ R2ಗೂ ಕೂಡ ಹೋಗ್ತಾ ಹೋಗುತ್ತೆ. ಸೊ ಕರೆಂಟ್ ವಿಲ್ ಫ್ಲೋ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್, ಗೊತ್ತಾಯ್ತಾ? ನೆಗೆಟಿವ್ ಇಂದ ಪಾಸಿಟಿವ್ಗೆ ಅದು ಫ್ಲೋ ಆಗ್ತಾ ಹೋಗೋದು, ನೀಟಾಗಿ ಗೊತ್ತಿರಬೇಕು. ನೆಗೆಟಿವ್ ಇಂದ ಪಾಸಿಟಿವ್ ಮುಖಾಂತರನೇ ಕರೆಂಟ್ ಫ್ಲೋ ಆಗ್ತಾ ಹೋಗೋದು. ಸೊ ದಿಸ್ ಈಸ್ ಕಾಲ್ಡ್ ಅಸ್ ದ ಕನ್ವೆನ್ಷನಲ್ ಕರೆಂಟ್. ಕನ್ವೆನ್ಷನಲ್ ಕರೆಂಟ್ ಅಂದ್ರೆ ಏನು? ನೆಗೆಟಿವ್ ಇಂದ ಶುರು ಆಗ್ಬಿಟ್ಟು ಪಾಸಿಟಿವ್ ಮುಖಾಂತರ ಕರೆಂಟ್ ಫ್ಲೋ ಆಗ್ತಾ ಹೋಗುತ್ತೆ, ನೀಟಾಗಿ ಗೊತ್ತಿರಬೇಕು. ಈಗ ವೋಲ್ಟೇಜ್ ಡಿವಿಷನ್ ಯಾವ ರೀತಿ ಆಗುತ್ತೆ ಮತ್ತೆ ಫಾರ್ಮುಲಾಗಳು ಯಾವ ರೀತಿ ಬರೀಬೇಕು ಅಂತ ಗೊತ್ತಾಗಿರ್ಬೇಕು. ಫಸ್ಟ್ ಓಮ್ಸ್ ಲಾನ ಯೂಸ್ ಮಾಡ್ತಾ ಹೋಗೋಣ. ಯೂಸಿಂಗ್ ಓಮ್ಸ್ ಲಾ ನಮಗೆ ಗೊತ್ತಿರೋದೇನು? ವಿ ಇಸ್ ಈಕ್ವಲ್ ಟು ಐ ಆರ್. ವಿ ಇಸ್ ಈಕ್ವಲ್ ಟು ಐ ಆರ್. ಇಲ್ಲಿ ನನಗೆ ಕಾನ್ಸ್ಟೆಂಟ್ ಇರುವಂತದ್ದು ಅಂದ್ರೆ ಸೇಮ್ ಇರುವಂತದ್ದು ಯಾವುದು? ಕರೆಂಟ್. ಸೊ ಕರೆಂಟ್ ನನಗೆ ಯಾವತ್ತಿದ್ರೂ ಕೂಡ ಸೇಮ್ ಇರುತ್ತೆ. ಸೊ ಅದರ ರೆಸ್ಪೆಕ್ಟಿವ್ ಆಗಿ ನಾವು ಫಾರ್ಮುಲಾನ ಬರ್ಕೋಬೇಕು. ಐ ವಿಲ್ ಬಿ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್, ಗೊತ್ತಾಯ್ತಾ? ಐ ವಿಲ್ ಬಿ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್. ಇಲ್ಲಿ ನನಗೆ ಸೀರೀಸ್ ರೆಸಿಸ್ಟೆನ್ಸ್ ಅಂತ ಬಂದಾಗ R1 ಅನ್ನೋದೊಂದು ರೆಸಿಸ್ಟೆನ್ಸ್ ಇದೆ, R2 ಅನ್ನೋದೊಂದು ರೆಸಿಸ್ಟೆನ್ಸ್ ಇದೆ. ಸೊ ನಾನು ಆರ್ ಜಾಗದಲ್ಲಿ ಏನಂತ ಬರಿಬೇಕು? R1 ಪ್ಲಸ್ R2 ಅಂತ ಬರಿಬೇಕಾಗುತ್ತೆ. ಏನಾದ್ರೂ ಕೂಡ ಎರಡು ರೆಸಿಸ್ಟೆನ್ಸ್ ಇದ್ರೆ ಸೊ ಡಿಪೆಂಡ್ ಆಗ್ತಾ ಹೋಗುತ್ತೆ. 3 ರೆಸಿಸ್ಟೆನ್ಸ್ ಇರ್ಬೋದು, 4 ಇರ್ಬೋದು, 5 ಇರ್ಬೋದು. ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ 2 ಅನ್ನ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ? 2ಗೆ ಡಿರೈವ್ ಮಾಡ್ತಾ ಹೋಗ್ತೀವಿ. ಈಗ ಏನಾಗುತ್ತೆ ಅಂತಂದ್ರೆ ಕರೆಂಟ್ ಇಲ್ಲಿ ಫ್ಲೋ ಆಗ್ತಾ ಇದೆ. ಓಕೆ, ಕರೆಂಟ್ ಇದ್ರ ಮುಖಾಂತರ ಫ್ಲೋ ಆಯ್ತು, R1 ಮುಖಾಂತರ ಹೋಯ್ತು, R2 ಮುಖಾಂತರ ಹೋಯ್ತು, ಕರೆಂಟ್ ವಿಲ್ ಬಿ ಸೇಮ್. ಬಟ್ ವೋಲ್ಟೇಜ್ ಏನಾಗ್ತಾ ಇದೆ? ನನಗೆ ಡಿಫರ್ ಆಗ್ತಾ ಇದೆ. ಇಲ್ಲಿ ಇಷ್ಟು ಪಾರ್ಟ್ ಅಲ್ಲಿ ಫ್ಲೋ ಆಗುವಂತ ವೋಲ್ಟೇಜ್ ಅಂತಂದ್ರೆ ವೋಲ್ಟೇಜ್ ಅಕ್ರಾಸ್ ದಿಸ್ ರೆಸಿಸ್ಟೆನ್ಸ್ R1 ಇಸ್ ಡಿಫರೆಂಟ್, ರೆಸಿಸ್ಟೆನ್ಸ್ R2 ಇಸ್ ಡಿಫರೆಂಟ್. ನನಗೆ ವೋಲ್ಟೇಜ್ ವ್ಯಾಲ್ಯೂಗಳು ಯಾವ ರೀತಿ ವೇರಿ ಆಗ್ತವೆ ಅಂತ ಗೊತ್ತಾಗಬೇಕಾಗುತ್ತೆ. ಅದಕ್ಕೋಸ್ಕರ ಏನ್ ಮಾಡೋಣ ಅಂತಂದ್ರೆ V1, ಸೊ ಇಲ್ಲಿ ಈ ವೋಲ್ಟೇಜ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕಂಡುಹಿಡಿಯೋಣ. V1 ವಿಲ್ ಬಿ ಈಕ್ವಲ್ ಟು ಕರೆಂಟ್ ನಮಗೆ ಸೇಮ್ ಫ್ಲೋ ಆಗ್ತಾ ಹೋಗೋದು, ಐ ಇಸ್ ದ ಕರೆಂಟ್ ಅಲ್ವಾ? ಸೊ ಐ ಇಂಟು ಇಲ್ಲಿ R1, ಗೊತ್ತಾಯ್ತಾ? R1 ಅರೌಂಡ್ ಇರುವಂತ ವೋಲ್ಟೇಜ್ ಅನ್ನ V1 ಅಂತ ಕರಿತೀವಿ, R2 ಅರೌಂಡ್ ಇರುವಂತ ವೋಲ್ಟೇಜ್ ಅನ್ನ V2. V2 ಇಸ್ ದ ವೋಲ್ಟೇಜ್ ಅಕ್ರಾಸ್ R2 ರೆಸಿಸ್ಟೆನ್ಸ್ ಅಂಡ್ V1 ಇಸ್ ದ ವೋಲ್ಟೇಜ್ ಅಕ್ರಾಸ್ ದಿ R1 ರೆಸಿಸ್ಟೆನ್ಸ್. ಈಗ ಐ ವ್ಯಾಲ್ಯೂ ನನಗೆ ಗೊತ್ತಿದೆ ಇಲ್ಲಿ ಇದ್ರ ಮುಖಾಂತರ. ಸೊ ಲೆಟ್ ಅಸ್ ಟೇಕ್ ಆಸ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಇದನ್ನ ಮೊದಲನೇ ಈಕ್ವೇಶನ್ ಅಂದ್ರೆ ತಗೊಂಡ್ರೆ ಐ ವ್ಯಾಲ್ಯೂ ನನಗೆ ಗೊತ್ತಿದೆ. ಸೊ ಈ ವ್ಯಾಲ್ಯೂ ಏನಿದೆ ಅದನ್ನ ಐ ಜಾಗಕ್ಕೆ ರೀಪ್ಲೇಸ್ ಮಾಡ್ತಾ ಬನ್ನಿ. ಸೊ V1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು V ಡಿವೈಡೆಡ್ ಬೈ R1 ಪ್ಲಸ್ R2 ಇಂಟು ಈ R1 ಅನ್ನ ಬರಿಬೇಕು, ಸರಿನಾ? ಈ R1 ಅನ್ನ ಮಿಸ್ ಮಾಡ್ತಾ ಹೋಗ್ಬೇಡಿ. ಸೊ ಈಗ ಅಷ್ಟನ್ನು ಕೂಡ ಕಂಬೈನ್ ಮಾಡಿ ಬರೆದ್ರೆ ಏನಾಗುತ್ತೆ ನಮಗೆ ವ್ಯಾಲ್ಯೂ? V1 ವಿಲ್ ಬಿ ಈಕ್ವಲ್ ಟು V R1, ದಟ್ ಇಸ್ V ಇಂಟು R1 ಹೋಲ್ ಡಿವೈಡೆಡ್ ಬೈ R1 ಪ್ಲಸ್ R2, ಗೊತ್ತಾಯ್ತಾ? ನಮ್ಗೆ ಏನಾದ್ರೂ ಕೂಡ ಸೀರೀಸ್ ಸರ್ಕ್ಯೂಟ್ ಅಲ್ಲಿ ವೋಲ್ಟೇಜ್ V1 V2 ಅಂತ ಇದ್ರೆ ಸೊ ವೋಲ್ಟೇಜ್ ಯಾವ ರೀತಿ ಕಂಡುಹಿಡಿತೀವಿ? V1 ವಿಲ್ ಬಿ ಈಕ್ವಲ್ ಟು V ಇಂಟು R1 ಹೋಲ್ ಡಿವೈಡೆಡ್ ಬೈ R1 ಪ್ಲಸ್ R2. V ಅಂತಂದ್ರೆ ಏನು? ಇಲ್ಲಿ ಟೋಟಲ್ ವೋಲ್ಟೇಜ್ ಅನ್ನ ಕೊಟ್ಟಿರ್ತಾರೆ. ಸೊ ಟೋಟಲ್ ವೋಲ್ಟೇಜ್ V ಇಂಟು R1 ಡಿವೈಡೆಡ್ ಬೈ R1 ಪ್ಲಸ್ R2. ಇದೇ ರೀತಿ V2 ವ್ಯಾಲ್ಯೂ ಏನಾಗುತ್ತೆ? ಸಿಮಿಲರ್ಲಿ ಅಂತ ಬರೆದ್ಬಿಡ್ರಿ ಸಾಕು. ಸಿಮಿಲರ್ಲಿ V2 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು V ಇಂಟು R2 ಹೋಲ್ ಡಿವೈಡೆಡ್ ಬೈ R1 ಪ್ಲಸ್ R2, ಗೊತ್ತಾಯ್ತಾ? ಇಲ್ಲಿ ನೋಡಿ V1 ಬಂದಾಗ ನನಗೆ ಇಲ್ಲಿ R1 ಯೂಸ್ ಆಗಿದೆ, V2 ಬಂದಾಗ ಇಲ್ಲಿ R2 ಯೂಸ್ ಆಗಿದೆ, ಗೊತ್ತಾಯ್ತಾ? ಸೊ ವೋಲ್ಟೇಜ್ ಯಾವ ರೀತಿ ಡಿವೈಡ್ ಆಗುತ್ತೆ ಮತ್ತೆ ಅವೆರಡರದ್ದು ಕೂಡ ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿಯೋದು, ಇದು ವೋಲ್ಟೇಜ್ ಡಿವಿಷನ್ ಇನ್ ದ ಸೀರೀಸ್ ಸರ್ಕ್ಯೂಟ್ ಆಯ್ತು.
ನೆಕ್ಸ್ಟ್ ಪ್ಯಾರಲಲ್ ಸರ್ಕ್ಯೂಟ್ ಬರೋಣ. ಇಲ್ಲೇನಾಗುತ್ತೆ, ವೋಲ್ಟೇಜ್ ಸೇಮ್ ಇರುತ್ತೆ ಬಟ್ ಕರೆಂಟ್ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ನಮಗೆ ಗೊತ್ತಿರುವಂತ ಫಾರ್ಮುಲಾ ಯಾವುದು, V is equal to IR ಅಕಾರ್ಡಿಂಗ್ ಟು ಓಮ್ಸ್ ಲಾ. ಈಗ ಏನಾಗ್ತಾ ಇದೆ ಅಂತಂದ್ರೆ ಈ ಕರೆಂಟ್ ಏನಾಗುತ್ತೆ, ಈ ತರ ಹೋಗುತ್ತೆ, ಇಲ್ಲಿ ಹೋಗ್ಬಿಟ್ಟು ಎರಡು ಭಾಗಗಳಾಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಎರಡು ಭಾಗಗಳಾಗಿ ಡಿವೈಡ್ ಆಗ್ತಾ ಇದೆ. ಇಲ್ಲಿಗೆ ಬಂದ ತಕ್ಷಣ ಎರಡು ಭಾಗಗಳಾಗಿ ಡಿವೈಡ್ ಆಗುತ್ತೆ. I1 ಅನ್ನೋ ಒಂದ್ ಸ್ವಲ್ಪ ಕರೆಂಟು R1 ರೆಸಿಸ್ಟೆನ್ಸ್ ಮುಖಾಂತರ ಹೋಗುತ್ತೆ. ನೆಕ್ಸ್ಟ್ I2 ಅನ್ನೋ ಒಂದ್ ಸ್ವಲ್ಪ ಕರೆಂಟು R2 ಮುಖಾಂತರ ಹೋಗುತ್ತೆ, ಮತ್ತೆ ಮರ್ಜ್ ಆಗ್ತಾ ಹೋಗ್ತವೆ. ಬಟ್ ದ ವೋಲ್ಟೇಜ್ ವಿಲ್ ಬಿ ಸೇಮ್ ಅಕ್ರಾಸ್ R1 ಅಂಡ್ R2 ಅಂತಂದ್ರೆ ವೋಲ್ಟೇಜ್ R1 ರೆಸಿಸ್ಟೆನ್ಸ್ ಅಕ್ರಾಸ್ ಕೂಡ ಸೇಮ್ ವೋಲ್ಟೇಜ್, R1 ವೋಲ್ಟೇಜ್ ಅಕ್ರಾಸ್ ಕೂಡ ನಮಗೆ ಸೇಮ್ ವೋಲ್ಟೇಜೇ ಇರುತ್ತೆ. ಸೊ ಏನಂತ ಬರೀಬಹುದು, ವೋಲ್ಟೇಜ್ V ವಿಲ್ ಬಿ ಈಕ್ವಲ್ ಟು I1 ಇಂಟು R1, ವೋಲ್ಟೇಜ್ V ವಿಲ್ ಬಿ ಈಕ್ವಲ್ ಟು I2 ಇಂಟು R2. ಏನಾಯ್ತು, ವೋಲ್ಟೇಜ್ ನನಗೆ ಸೇಮ್ ಇರುತ್ತೆ. I1 ಇಂಟು R1 ಮಾಡಿದ್ರು ಅಷ್ಟೇ, I2 ಇಂಟು R2 ಮಾಡಿದ್ರು ಅಷ್ಟೇ ನನಗೆ ಸೇಮ್ ವೋಲ್ಟೇಜ್ ಇರುತ್ತೆ. ಈಗ ಇವೆರಡರ ಪ್ರಕಾರ ನೀವು ನೋಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇತ್ತಾ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ X, ದಿಸ್ ಆಸ್ ಈಕ್ವೇಶನ್ ನಂಬರ್ Y. From equation X and Y, left hand side is same. So we can equate the right hand side. Left hand side same ಇರೋದ್ರಿಂದ right hand side ಅನ್ನ ನಾವು equate ಮಾಡಬಹುದು. So I1 into R1 will be equal to I2 into R2. ಗೊತ್ತಾಯ್ತಾ, ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇರೋದ್ರಿಂದ ರೈಟ್ ಹ್ಯಾಂಡ್ ಸೈಡ್ ಅನ್ನ ನಾವು ಈಕ್ವೇಟ್ ಮಾಡ್ತಾ ಇದೀವಿ. ಈಗ I1 ಅಥವಾ I2 ರೆಸ್ಪೆಕ್ಟಿವ್ ಅಲ್ಲಿ ನಾವು ಈಕ್ವೇಶನ್ ಅನ್ನ ಬರ್ಕೋಬೇಕಾಗತ್ತೆ. ಅಂತ ಅಂದ್ರೆ ವೆರಿ ಸಿಂಪಲ್ ನೋಡಿ, ಇಲ್ಲಿ ಕರೆಂಟ್ I ಏನ್ ಮಾಡ್ತಾ ಇದೆ, ಈ ತರ ಫ್ಲೋ ಆಗುತ್ತೆ, ಎರಡು ಭಾಗಗಳಾಗಿ ಡಿವೈಡ್ ಆಗುತ್ತೆ I1 ಮತ್ತೆ I2 ಆಗಿ, ಮತ್ತೆ ಇಲ್ಲಿ ಫ್ಲೋ ಆಗ್ಬಿಟ್ಟು ಮತ್ತೆ ಮರ್ಜ್ ಆಗುತ್ತಲ್ವಾ. ಸೊ ಏನಂತ ಕರಿಬಹುದು, I1 ಪ್ಲಸ್ I2 ಈಸ್ ಈಕ್ವಲ್ ಟು ಟೋಟಲ್ I ವ್ಯಾಲ್ಯೂ. ಗೊತ್ತಾಯ್ತಾ, ಟೋಟಲ್ I ವ್ಯಾಲ್ಯೂ ಏನಾಗುತ್ತೆ, ಹಿಂಗ್ ಹೋಗುತ್ತೆ, ಎರಡು ಭಾಗಗಳಾಗಿ ಡಿವೈಡ್ ಆಗುತ್ತೆ, ಮತ್ತೆ ಮರ್ಜ್ ಆಗಿ ಹೋಗ್ಬಿಡುತ್ತೆ. ಸೊ ಮತ್ತೆ ಏನ್ ಕರೆಂಟ್ ಫ್ಲೋ ಆಗೋದು, I ಕರೆಂಟ್ ಫ್ಲೋ ಆಗುತ್ತೆ. ಸೊ I ವಿಲ್ ಬಿ ಈಕ್ವಲ್ ಟು I1 ಪ್ಲಸ್ I2. ನಾನು I2 ರೆಸ್ಪೆಕ್ಟಿವ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗ್ತೀನಿ. I2 ವಿಲ್ ಬಿ ಈಕ್ವಲ್ ಟು I ಅದೇ ಜಾಗದಲ್ಲಿ ಇರುತ್ತೆ, I1 ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಏನಾಗುತ್ತೆ, ಮೈನಸ್ I1. ಸೊ I2 ವ್ಯಾಲ್ಯೂ ನನಗೇನಿದೆ, I ಮೈನಸ್ I1. ಸೊ I2 ಜಾಗದಲ್ಲಿ ನಾವು I ಮೈನಸ್ I1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ I1 ಇಂಟು R1 ವಿಲ್ ಬಿ ಈಕ್ವಲ್ ಟು I2 ಜಾಗದಲ್ಲಿ I ಮೈನಸ್ I1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಇಂಟು R2. ಸೊ ಮಲ್ಟಿಪ್ಲಿಕೇಶನ್ ಇರೋದು ಇಂಟು R2. ಸೊ ಇವಾಗ ಸಿಂಪ್ಲಿಫೈ ಮಾಡ್ಕೊಳ್ಳಿ, I1 ಇಂಟು R1 ವಿಲ್ ಬಿ ಈಕ್ವಲ್ ಟು I ಇಂಟು R1 ಆಗುತ್ತೆ, I ಇಂಟು R2 ಆಗುತ್ತೆ, I ಇಂಟು R2 ಮೈನಸ್ I1 ಇಂಟು R2, I1 ಇಂಟು R2. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ I1 ಇರೋದನ್ನೆಲ್ಲ ಒಂದ್ ಕಡೆ ಬರ್ಕೊಂತ ಹೋಗ್ತೀನಿ. ಸೊ ಇವಾಗ I1 R1 ಇಲ್ಲೇ ಇರ್ಲಿ. ಸೊ ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಪ್ಲಸ್ I1 R2 ವಿಲ್ ಬಿ ಈಕ್ವಲ್ ಟು I ಇಂಟು R2. ಗೊತ್ತಾಯ್ತಾ, ಏನಾಯ್ತು ಅಂತಂದ್ರೆ I1 ಎಲ್ಲದನ್ನು ಕೂಡ ಒಂದ್ ಕಡೆ ತಗೊಂಡ್ಬಂದಿದೀನಿ. ಈಗ I1 ಅನ್ನ ಕಾಮನ್ ಆಗಿ ತಕೊಂಡ್ರೆ R1 ಪ್ಲಸ್ R2 ವಿಲ್ ಬಿ ಈಕ್ವಲ್ ಟು I ಇಂಟು R2 ಮಾತ್ರ ಉಳ್ಕೊಂತು. ಸೊ ಇವಾಗ I1 ವ್ಯಾಲ್ಯೂನ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂತೀನಿ. ಸೊ I1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಈ R1 ಪ್ಲಸ್ R2 ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಡಿನಾಮಿನೇಟರ್ಗೆ ಹೋಗುತ್ತೆ. ಸೊ I1 ವ್ಯಾಲ್ಯೂ ವಿಲ್ ಬಿ I ಇಂಟು R2 ಹೋಲ್ ಡಿವೈಡೆಡ್ ಬೈ R1 ಪ್ಲಸ್ R2. ಗೊತ್ತಾಯ್ತಾ, ಏನಾದ್ರೂ ಕೂಡ ಪ್ಯಾರಲಲ್ ಸರ್ಕ್ಯೂಟ್ ಅಲ್ಲಿ I1 ವ್ಯಾಲ್ಯೂನ ಕಂಡುಹಿಡೀರಿ ಅಂತ ಕೇಳಿದ್ರೆ, ಅಂತಂದ್ರೆ ಎರಡು ಪಾರ್ಟ್ಗಳಾಗಿ ಡಿವೈಡ್ ಆದಾಗ I1 ವ್ಯಾಲ್ಯೂ ಕೇಳಿದ್ರೆ I ಇಂಟು R2 ಹೋಲ್ ಡಿವೈಡೆಡ್ ಬೈ R1 ಪ್ಲಸ್ R2. ಅದೇ ರೀತಿ ಸಿಮಿಲರ್ಲಿ I2 ವ್ಯಾಲ್ಯೂನ ಕೇಳಿದ್ರೆ I2 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು I ಇಂಟು R1 ಹೋಲ್ ಡಿವೈಡೆಡ್ ಬೈ R1 ಪ್ಲಸ್ R2. ಗೊತ್ತಾಯ್ತಾ, ಫಾರ್ಮುಲಾ ಯಾವ ರೀತಿ, I1 value is equal to I into R2 whole divided by R1 plus R2. I2 value will be equal to I into R1 whole divided by R1 plus R2. ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಅಂಡ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಈ ಎರಡು ಏನು ಈಕ್ವೇಶನ್ಸ್ ಬಂದಿದ್ದಾವೆ, ವೆರಿ ಇಂಪಾರ್ಟೆಂಟ್ ಈಕ್ವೇಶನ್ಸ್. ಮತ್ತೆ ಇಲ್ಲಿ V1 ಮತ್ತೆ V2 ಈಕ್ವೇಶನ್ಸ್ ಬಂದಿದಾವಲ್ಲ, ಇವೆರಡು ಕೂಡ ನಮಗೆ ವೆರಿ ಇಂಪಾರ್ಟೆಂಟ್ ಆಗ್ತವೆ ಫರ್ದರ್ ನಾವು ಪ್ರಾಬ್ಲಮ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋದಾಗ. ಸೊ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ ಅನ್ನು ಕೂಡ ನಾನು ಪ್ಲೇ ಲಿಸ್ಟ್ ಅನ್ನ ಮಾಡಿದ್ದೀನಿ, ಆ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.